ನಮಸ್ಕಾರ ಎಲ್ಲರಿಗೂ. ಶ್ರೀ ಶಿವಪುರಾಣದ 15ನೇ ಅಧ್ಯಾಯದ 2ನೇ ಭಾಗವನ್ನು ಇವತ್ತು ನೋಡೋಣ. 15ನೇ ಅಧ್ಯಾಯದ ವಿಷಯ ವಸ್ತು ದೇಶ, ಕಾಲ, ಪಾತ್ರ, ದಾನ ಮುಂತಾದವುಗಳ ವಿಚಾರ. ಅದರಲ್ಲಿ ದೇಶ, ಕಾಲ ಮುಂತಾದವುಗಳನ್ನು ನಾವು ನೋಡಿದ್ದೇವೆ. ಮುಂದೆ ದಾನದ ವಿಚಾರಕ್ಕೆ ಬರೋದಾದರೆ, ಈ ಲೋಕದಲ್ಲಿ ಧನಹೀನರು ಧನವಂತರಿಗೆ ಹಣವನ್ನು ನೀಡಲು ಹೇಗೆ ಅಸಾಧ್ಯವೋ, ಧನವಂತರು ಮಾತ್ರ ಧನಹೀನರಿಗೆ ಹಣವನ್ನು ನೀಡಲು ಸಾಧ್ಯ. ಹಾಗೆಯೇ ಯಾರು ಸ್ವಯಂ ಶುದ್ಧರೋ ಪವಿತ್ರಾತ್ಮರೋ ಅವರೇ ಬೇರೆಯವರನ್ನು ಉದ್ಧಾರ ಮಾಡಲಿಕ್ಕೆ ಅರ್ಹರು. ಯಾರು ಗಾಯತ್ರಿ ಜಪದಿಂದ ಶುದ್ಧರಾಗಿರ್ತಾರೋ ಅವರೇ ಶುದ್ಧ ಬ್ರಾಹ್ಮಣರೆಂದು ಕರೆಸಿಕೊಳ್ಳುವರು. ಆದ್ದರಿಂದ ದಾನ, ಜಪ, ಹೋಮ, ಪೂಜೆ ಈ ಎಲ್ಲ ಕೆಲಸಗಳಿಗೆ ಅವರೇ ಶುದ್ಧ ಪಾತ್ರರು. ಸ್ತ್ರೀಯಾಗಲಿ ಅಥವಾ ಪುರುಷರಾಗಲಿ ಯಾರು ಹಸಿದಿರುವರೋ ಅವರೇ ಅನ್ನದಾನಕ್ಕೆ ಪಾತ್ರರಾಗ್ತಾರೆ. ಶ್ರೇಷ್ಠ ಬ್ರಾಹ್ಮಣರನ್ನು ಸಮಯಕ್ಕೆ ಕರೆದು ಅವರಿಗೆ ಧನ ಅಥವಾ ಉತ್ತಮ ಮಾತಿನಿಂದ ಸಂತುಷ್ಟರನ್ನಾಗಿಸಿ ಇದರಿಂದ ನಮ್ಮ ಎಲ್ಲ ಅಭೀಷ್ಟ ಫಲದ ಪ್ರಾಪ್ತಿಯಾಗ್ತದೆ. ಯಾರಿಗೆ ಯಾವ ವಸ್ತುವಿನ ಇಚ್ಛೆ ಇರ್ತದೋ ಅದನ್ನು ಅವರು ಕೇಳದೆ ಕೊಡುವುದರಿಂದ ಯಾರು ಅದನ್ನು ದಾನ ಕೊಡ್ತಾರೋ ಅವರಿಗೆ ದಾನದ ಪೂರ್ಣ ಫಲ ಸಿಗ್ತದೆ ಎಂಬುದಾಗಿ ಮಹರ್ಷಿಗಳ ಮಾನ್ಯತೆ. ಯಾವ ದಾನವು ಬೇಡಿದ ನಂತರ ಕೊಡುವಂತಹದ್ದಾಗಿದೆಯೋ ಅಂತಹದ್ದು ಅರ್ಧ ಫಲವನ್ನು ಕೊಡ್ತದೆ. ತನ್ನ ಸೇವಕರಿಗೆ ಕೊಡುವಂತಹ ದಾನ ಕಾಲು ಪಾಲು ಫಲವನ್ನು ಕೊಡುವಂತಹದ್ದು. ಹೇ ಬ್ರಾಹ್ಮಣರೇ, ಯಾರು ಜಾತಿ ಮಾತ್ರದಿಂದ ಬ್ರಾಹ್ಮಣರು ದೀನವೃತ್ತಿಯಿಂದ ಜೀವನವನ್ನು ಸಾಗಿಸ್ತಾರೋ ಅಂತಹವರಿಗೆ ಕೊಟ್ಟ ದಾನ ಕೊಟ್ಟವರಿಗೆ ಈ ಭೂಮಂಡಲದಲ್ಲಿ 10 ವರ್ಷಗಳವರೆಗೆ ಭೋಗವನ್ನು ಪ್ರದಾನ ಮಾಡುವಂತಹದ್ದಾಗಿದೆ. ಅದೇ ದಾನವು ವೇದ ವಿದ್ವಾಂಸ ಬ್ರಾಹ್ಮಣರಿಗೆ ಕೊಟ್ಟದ್ದೇ ಆದಲ್ಲಿ ಅದು ಸ್ವರ್ಗಲೋಕದಲ್ಲಿ ದೇವತೆಗಳ 10 ವರ್ಷಗಳವರೆಗೆ ದಿವ್ಯ ಭೋಗವನ್ನು ಕೊಡುವಂತಹದ್ದು. ಗಾಯತ್ರಿ ಅನುಷ್ಠಾನವನ್ನು ಮಾಡುವ ಬ್ರಾಹ್ಮಣರಿಗೆ ದಾನವನ್ನು ಕೊಡುವುದರಿಂದ 10 ವರ್ಷಗಳವರೆಗೆ ಪುಣ್ಯ ಭೋಗ ಪ್ರಾಪ್ತವಾಗ್ತದೆ. ಹಾಗೆಯೇ ವಿಷ್ಣು ಭಕ್ತ ಬ್ರಾಹ್ಮಣರಿಗೆ ಕೊಟ್ಟ ದಾನ ವೈಕುಂಠವನ್ನು ಗಳಿಸಿಕೊಡ್ತದೆ. ಶಿವಭಕ್ತ ಬ್ರಾಹ್ಮಣನಿಗೆ ಕೊಟ್ಟ ದಾನ ಕೈಲಾಸದ ಪ್ರಾಪ್ತಿಯನ್ನು ಮಾಡಿಕೊಡ್ತದೆ. ಈ ರೀತಿಯಾಗಿ ಭೋಗ ಪ್ರಾಪ್ತಿಗಾಗಿ ದಾನವನ್ನು ಕೊಡಬೇಕು. ರವಿವಾರದಂದು ಬ್ರಾಹ್ಮಣರಿಗೆ ದಶಾಂಗ ಅನ್ನವನ್ನು ಕೊಡುವ ಮನುಷ್ಯ ಮುಂದಿನ ಜನ್ಮದಲ್ಲಿ 10 ವರ್ಷಗಳವರೆಗೆ ನಿರೋಗಿಯಾಗಿರ್ತಾನೆ. ದಶಾಂಗ ಅನ್ನ ಅಂತಂದರೆ ಸಮ್ಮಾನದಿಂದ ಆಮಂತ್ರಿಸುವಂತಹದ್ದು. ಅಭ್ಯಂಗ, ಪಾದ ಸೇವನ, ವಸ್ತ್ರ, ಗಂಧಾದಿಗಳಿಂದ ಪೂಜನ, ತುಪ್ಪದಿಂದ ಮಾಡಿದ ಮಾಲ್ಪುರಿಯೇ ಮುಂತಾದ ಭಕ್ಷ್ಯಗಳಿಂದ ದಾನ ಮಾಡುವುದು, 6 ರಸಗಳಿಂದ ಕೂಡಿದ ಅನೇಕ ವ್ಯಂಜನಗಳ ಸಹಿತ ಭೋಜನವನ್ನು ಹಾಕಿಸುವುದು, ದಕ್ಷಿಣಾ ಸಹಿತ ತಾಂಬೂಲವನ್ನು ಕೊಡುವುದು, ನಮಸ್ಕರಿಸುವುದು, ಅನುಗಮನ ಇವುಗಳು. 10 ಬ್ರಾಹ್ಮಣರಿಗೆ ಶನಿವಾರದ ದಿನ ದಶಾಂಗ ಅನ್ನದಾನ ಮಾಡುವುದರಿಂದ ದಾತಾರನು 100 ವರ್ಷಗಳವರೆಗೆ ನಿರೋಗಿಯಾಗಿರುತ್ತಾನೆ. ಸೋಮವಾರವೇ ಮುಂತಾದ ವಿಭಿನ್ನ ವಾರಗಳಲ್ಲಿ ಅನ್ನದಾನ ಮಾಡಿದ್ದಲ್ಲಿ ಆಯಾ ವಾರಕ್ಕೆ ಅನುಸಾರ ಮತ್ತೊಂದು ಜನ್ಮ ಈ ಪೃಥ್ವಿ ಲೋಕದಲ್ಲಿ ಫಲವನ್ನು ಕೊಡ್ತದೆ ಎಂಬುದಾಗಿ ತಿಳಿಯಬೇಕು. 7 ವಾರಗಳಲ್ಲಿ 10 ಬ್ರಾಹ್ಮಣರಿಗೆ ದಶಾಂಗ ಅನ್ನದಾನ ಮಾಡಿದ್ದಲ್ಲಿ 100 ವರ್ಷಗಳವರೆಗೆ ಆರೋಗ್ಯವೇ ಮುಂತಾದ ಫಲಗಳು ಪ್ರಾಪ್ತವಾಗ್ತವೆ. 1000 ಬ್ರಾಹ್ಮಣರಿಗೆ ಅನ್ನದಾನವನ್ನು ಮಾಡುವುದು 10,000 ವರ್ಷಗಳವರೆಗೆ ಆರೋಗ್ಯದಿಂದ ಇರ್ತಾನೆ ಆತ. ವಿದ್ಯೆಯನ್ನು ಬಯಸುವಂತಹವರು ಬ್ರಹ್ಮ ಬುದ್ಧಿಯಿಂದ ಬಾಲಕರಿಗೆ ದಶಾಂಗ ಅನ್ನದ ದಾನವನ್ನು ಮಾಡಬೇಕು. ಪುತ್ರಾರ್ಥಿಯು ವಿಷ್ಣು ಬುದ್ಧಿಯಿಂದ ಯುವಕರಿಗೆ ದಾನವನ್ನು ಮಾಡಬೇಕು. ಜ್ಞಾನ ಪ್ರಾಪ್ತಿಯ ಇಚ್ಛೆ ಇರುವವರು ರುದ್ರ ಬುದ್ಧಿಯಿಂದ ವೃದ್ಧ ಜನರಿಗೆ ದಾನವನ್ನು ನೀಡಬೇಕು. ಬುದ್ಧಿಯ ಕಾಮನೆ ಇರುವವರು ಸರಸ್ವತಿ ಬುದ್ಧಿಯಿಂದ ಬಾಲಕಿಯರಿಗೆ ದಶಾಂಗ ಅನ್ನದಾನವನ್ನು ಮಾಡಬೇಕು. ಸುಖ ಭೋಗದ ಇಚ್ಛೆಯನ್ನು ಹೊಂದಿರುವವರು ಲಕ್ಷ್ಮೀ ಬುದ್ಧಿಯಿಂದ ಯುವತಿಯರಿಗೆ ದಾನವನ್ನು ಕೊಡಬೇಕು. ಆತ್ಮಜ್ಞಾನದ ಇಚ್ಛೆ ಇರುವವರು ಪಾರ್ವತಿ ಬುದ್ಧಿಯಿಂದ ವೃದ್ಧ ಸ್ತ್ರೀಯರಿಗೆ ಅನ್ನದಾನವನ್ನು ಮಾಡಬೇಕು ಅಂತ ಶಿವಪುರಾಣ ಹೇಳ್ತದೆ. ಇದರ ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.